ಬಹುದೊಡ್ಡ ಒಬ್ರು ಒಂದು ಟೀಮ್ ಬರ್ತಾ ಉಂಟು. ಹೇಗೆ ಸರ್ ಅಲ್ಲ, ಇದು ಶಾರ್ಟ್ ಕಟ್. ಈಗ ಹೋಗು ಒಳಗಿಂದ. ಜಾಗ್ರತೆ, ಬಸ್ ಬರ್ತಾ ಉಂಟು. ಕಣ್ಣಿಗೆ ಬಟ್ಟೆ ಕಟ್ಟಿಸ ಬರ್ತಾರಂತೆ. ಈಗ ಮಹಾಪೂಜೆ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾವು ಕೂಡ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ. ಕಾಮತ್ರ ಹೇಳಿ. ಟೈಮ್ 12 ಗಂಟೆ ಆಗ್ತಾ ಬಂತು. ಗುಡ್ ಆಫ್ಟರ್ನೂನ್ ಹೇಳ್ತಾ ಇವತ್ತಿನ ದಿನವನ್ನು ಮೋಟಾರ್ ಲಾಗ್ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಪ್ಲೇಸಿಗೆ ಹೋಗ್ತೇವೆ. ಅದು ಎಲ್ಲಿ ಹೋಗ್ತೇವೆ, ಹೇಗೆ ಹೋಗ್ತೇವೆ? 2 ಬೈಕಲ್ಲಿ ಹೋಗ್ತೇವೆ. ಶೈನಿ ರೆಡ್ ಬುಲ್ಲಲ್ಲಿ, ನಾನು ನನ್ನ ಬಿಳಿ ಕುದುರೆಯಲ್ಲಿ ಹೋಗ್ತೇನೆ. ಹೊರಡುವಲ್ಲ? ಎಸ್, ಜೈ. ಅಲ್ಲಿಂದ ಹೊರಡ್ತಿದ್ದೇವೆ. ಶೈನಿಗೆ ರೆಡ್ ಬುಲ್ ರೆಡಿ ಆಗಿದೆ. ಅದೇ ರೀತಿ ನಂದು ಬಿಳಿ ಕುದುರೆ ಉಂಟು, ಇಲ್ಲುಂಟು. ಇವತ್ತು ಸ್ವಲ್ಪ ಮೋಟಾರ್ ಲಾಗಿಂಗ್ ಇರ್ತದೆ. ಜೈ ಶ್ರೀರಾಮ್. ನನಗೆ ಇನ್ನೊಂದು ಗ್ಲೌಸ್ ಹಾಕಿದರೆ ಕ್ಯಾಮೆರಾ ಆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ತೆಗೆದೆ. ಸ್ವಲ್ಪ ಮುಂದೆ ಹಾಕುವ. ತುಂಬ ಬಿಸಿಲುಂಟು. ಸ್ವಲ್ಪ ಲೇಟ್ ಆಯಿತು ನಾವು ಹೊರಟದ್ದು. ತೊಂದರೆ ಇಲ್ಲ, ಹೋಗುವ. ಆದರೂ ಸಹ ಇವತ್ತು ಧರ್ಮಸ್ಥಳದ ಒಳಗೆ ಹೋಗಬೇಕು ನಮಗೆ. ಹಾಂ ಹಾಂ, ಹೋಗಲಿ. ರೈಟ್. ಜೈ ಬಜರಂಗ್ ಬಲಿ. ಮೆಲ್ಲ ಮೆಲ್ಲ. ಫುಲ್ ಬಿಸಿಲುಂಟು, ಫುಲ್ ಬಿಸಿಲು. ಮೊನ್ನೆಯಿಂದ ಫುಲ್ ಮೋಡ ಇತ್ತು, ಇವತ್ತು ಫುಲ್ ಸನ್ಶೈನ್ ಆಗಿದೆ. ಕರೆಕ್ಟ್ ಮಠ ಮಧ್ಯಾಹ್ನ ಕಾಲೇಜ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಜೈ. ಎಸ್, ಮೋಟಾರ್ ಲಾಗಿಂಗ್ ತುಂಬ ದಿವಸ ನಂತರ ಸ್ಟಾರ್ಟ್. ನೇತ್ರಾವತಿ ನದಿ ಫುಲ್ ತುಂಬಿ ಹರಿತಾ ಉಂಟು. ಯಾಕಂತ ಹೇಳಿದರೆ ಅಲ್ಲಿ ಎಲ್ಲಿಯ ಇದು ಕಿಂಡಿ ಅಣೆಕಟ್ಟು ಏನೋ ಮಾಡಿದ್ದಾರೆ, ಗಮನಿಸ್ಬೋದು. ಫುಲ್ಲು ನೇತ್ರಾವತಿ ಸ್ನಾನಘಟ್ಟ ತುಂಬಿ ಹರಿತಾ ಉಂಟು. ಇಲ್ಲಾಂದರೆ ಈ ಟೈಮಲ್ಲಿ ಖಂಡಿತ ಇರೋದಿಲ್ಲ. ಅಲ್ಲಿ ಏನಾದರೂ ಕಿಂಡಿ ಅಣೆಕಟ್ಟು ಮೇಲೆ ಮಾಡಿದ್ದಾರೆ, ಹಾಗಾಗಿ ತುಂಬ ನೀರು ಸ್ಟಾಕ್ ಉಂಟು. ದೊಡ್ಡ ಟರ್ನ್ ಇಲ್ಲಿ ಒಂದು. ಅದೇ ರೀತಿ ನೇತ್ರಾವತಿ ಸ್ನಾನಘಟ್ಟ ಕ್ರಾಸ್ ಆಗ್ತಾ ಇದ್ದೀವಿ. ಸ್ನಾನಘಟ್ಟ, ನೇತ್ರಾವತಿ ಎಲ್ಲ ಸ್ನಾನಕ್ಕೆ ಹೋಗೋ ಯಾತ್ರಿಕರೆಲ್ಲ ನೋಡಿ ಇಲ್ಲಿ ನಿಲ್ಲಿಸಿ ಕೆಳಗಡೆ ಇಳಿದು ಹೋಗೋದು ಸ್ನಾನಕ್ಕೆ. ಇವತ್ತು ಸ್ವಲ್ಪ ರಶ್ ಕಡಿಮೆ ಉಂಟು, ಯಾಕಂತ ಹೇಳಿದರೆ ಇವತ್ತು ಬುಧವಾರವ. ಹಾಗೆ 2 ರಸ್ತೆ ಉಂಟು. ಒಂದು ಒಳಗಿಂದ ಹೋಗೋದು, ಒಂದು ಹೊರಗಿಂದ. ಹೈವೇಯಲ್ಲಿ ಹೇಗೆ ಹೋಗುವ? ಒಳಗಿಂದ ಹೋಗೋಣ, ಹೊರಗಿಂದ? ಒಳಗಿಂದ ಹೇಗೆ ಸಹ ಅಲ್ಲ, ಇದು ಶಾರ್ಟ್ ಕಟ್. ಹೀಗೆ ಹೋಗುವ ಒಳಗಿಂದ. ಅದು ಸ್ವಲ್ಪ ಲಾಂಗ್ ಆಗ್ತದೆ. ಅದು ಒಂದು 3-4 ಕಿಲೋಮೀಟರ್ ನಮಗೆ ಸೇವ್ ಆಗ್ತದೆ. ಜಾಗ್ರತೆ, ಬಸ್ ಬರ್ತಾ ಉಂಟು. ಸ್ವಾಮಿ ಮಂಜುನಾಥ, ಗೇಟ್ವೇ ಆಫ್ ಧರ್ಮಸ್ಥಳ. ಅಲ್ಲಿ ಈಶ್ವರದೊಂದು ಸ್ಟ್ಯಾಚು ಕಾಣ್ತದೆ ರೈಟ್ ಸೈಡಲ್ಲಿ, ಭಾಳ ಚೆಂದ ಉಂಟದು. ಹೌದು, ಅದು ಮತ್ತೆ ಹತ್ತಿರದಿಂದ ತೋರಿಸ್ಬೇಕಂತ ಹೇಳಿ ಉಂಟು. ನೋಡುವ ಟೈಮ್ ಆದರೆ ಮತ್ತೆ ಈಚೆಯಿಂದ ಬಂದರೆ. ಈಗೆಲ್ಲ ಶಬರಿಮಲೆದು ಸೀಸನ್. ಶಬರಿಮಲೆ ಮತ್ತು ಶಾಲಾ ಮಕ್ಕಳ ಪ್ರವಾಸ. ಹೌದು, ನೋಡಿಕೊಂಡು ಬರಬೇಕು. ಸಣ್ಣ ಸಣ್ಣ ಮಕ್ಕಳು ಅಡ್ಡ ಬರ್ತಾರೆ. ಧರ್ಮಸ್ಥಳ ಟೆಂಪಲ್ ಗಮನಿಸಿ. ಸ್ವಾಮಿ ಮಂಜುನಾಥ. ಲೆಫ್ಟ್ ಸೈಡಿಗೆ ಒಂದು ಟ್ರೈನ್ ಉಂಟು, ಗಮನಿಸಿ. ಟ್ರೈನಿದು ಇಂಜಿನ್ ಅಂತೆ, ನೇತ್ರಾವತಿ ಅಂತೇಳಿ ಹೆಸರು ಇಟ್ಟಿದ್ದಾರೆ. ರೈಲ್ವೆ ಇಂಜಿನ್. ತುಂಬ ಟೈಮಿಂದ ಇಲ್ಲಿ ಇಟ್ಟಿದ್ದಾರೆ ಅದನ್ನು.
ಟ್ರೈನಾ? ಬಂದದ್ದು ನೆನಪಿದೆ. ಹಾಂ, ಅದು ಫಸ್ಟಿಗೆ ಉಜಿರೆ ಸ್ಟೇಡಿಯಂ ಹತ್ರ ಗ್ರೌಂಡ್ ಹತ್ರ ಇಟ್ಟಿದ್ರು ಈ ರೈಲ್ವೆ ಇಂಜಿನನ್ನು, ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ಅದು ತುಂಬ ವರ್ಷ ಅಲ್ಲೇ ಇತ್ತು, ಅದು ಉಜಿರೆಯಲ್ಲಿತ್ತು ಅದು. ಇವತ್ತೊಂದು 30-40 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ರೈಡಿಂಗ್. ಹಾಂ, ಅಂದಾಜು 40 ಇರ್ಬೋದು. ಈ ರೋಡಲ್ಲಿ ಬರೋದೇ ಒಂದು ಖುಷಿ. ಆಚೆ ಈಚೆ ಫುಲ್ಲು ಕಾಡು, ಫುಲ್ ನೆರಳುಂಟು. ಹೌದು, ಖುಷಿ ಆಗ್ತದೆ, ತಂಪಾಗ್ತದೆ, ಖುಷಿ ಆಗ್ತದೆ. ನಮ್ಮ ಐಸ್ ಗುರುವಿನ ಡೈಲಾಗ್ ನೆನಪು ಬರ್ತದೆ. ಯಾಕೆ? ಅವನಿಗೆ ತುಂಬ ಟೈಮ್ ಆಯ್ತಲ್ಲ ಬರದೆ ನಮ್ಮೊಟ್ಟಿಗೆ. ಅವನಲ್ಲಿ ಹಾಂ, ನಾವು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡೋದು. ಯಾಕಂತ ಹೇಳಿದರೆ ನಿನ್ನೆ ಒಂದು ಕಡೆ ಹೋಗಿದ್ದೆವು, ಅದು ಸ್ವಲ್ಪ ಪೆಂಡಿಂಗ್ ಉಂಟು, ನೋಡುವ ಯಾವಾಗಂತೇಳಿ. ಯಾವಾಗ ರಿವೀಲ್ ಮಾಡೋದು ಗೊತ್ತಿಲ್ಲ. ಹಾಗೆ ಒಬ್ಳು ಸ್ಕೂಟಿಯಲ್ಲಿ ಹೋಗ್ತಿದ್ದಾಳೆ. ಪಟ್ರಮೆ 7 ಕಿಲೋಮೀಟರ್ ಇಲ್ಲಿಂದ. ಶೈನಿ ಅವಳನ್ನು ಓವರ್ಟೇಕ್ ಮಾಡಿದ್ಲು. ಇಲ್ಲ, ಪಿಕಪ್ ಬಂದೇ ಬಿಡ್ತು. ನಾನು ಹೇಳಲಿಲ್ವಾ, ಟರ್ನಲ್ಲಿ ಜಾಗ್ರತೆ ಬೇಕು, ಸಿಂಗಲ್ ರೋಡು. ಸ್ಕೂಟಿ ಅವಳು ಬಿಡುವುದಿಲ್ಲ ಅಂತೆ. ಸ್ಕೂಟಿ ಅವಳನ್ನು ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದೇವೆ ನಾವು. 2 ಸೈಡ್ ಫುಲ್ ಬೀಜದ ಪಾಡಿ. ಬೀಜದ ಪಾಡಿ ಅಂತ ಹೇಳಿದ್ರೆ ಗೇರ್ ಬೀಜ ಗಮನಿಸ್ಬೋದು. ಲೆಫ್ಟ್ ರೈಟ್ ಗೇರ್ ಬೀಜ, ಬೀಜ ತುಳುವಲ್ಲಿ ಬೀಜ ಅಂತ ಹೇಳೋದು, ಕನ್ನಡದಲ್ಲಿ ಗೇರ್ ಬೀಜ. ಗೋಂಕು ಅಂತ ಹೇಳ್ತಾರೆ. ಗೋಂಕು ಅಂತ ಹೇಳಿದರೆ ಗೇರ್ ಹಣ್ಣು. ಶೈನಿ ಬಂದಲ್ಲಿ ನಿಂತಿದ್ದಾಳೆ. ಗಮನಿಸಿ, ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ಒಳ್ಳೆದಾಗಿದೆ ಅಂತೆ ನಮ್ಮ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ನಿಮಗೆ, ಹೀಗೆ ಸಪೋರ್ಟ್ ಇರಲಿ. ಸೌತ್ ಅಡ್ಕದಿಂದ ಹೊರಡ್ತಿದ್ದೇವೆ. ಊಟ ಆಯಿತು ನಮ್ಮದು. ಇಲ್ಲಿ ಕೊಕ್ಕಡದಲ್ಲಿ ದೀಪು ಅವರ ಸೈಟ್ ಉಂಟು, ಅವರಿಗೆ ಸರ್ಪ್ರೈಸ್. ಹೋಗ್ತಾ ಇದ್ದೇವೆ ನಾವು ಅಲ್ಲಿಗೆ. ತುಂಬ ಜನ ಕೇಳ್ತಿದ್ರು, ದೀಪು ಎಲ್ಲಿ ಲೋಗಲ್ಲಿ ಕಾಣ್ತಾ ಇಲ್ಲ, ಮತ್ತು ದೀಪು ಎಂಥ ಕೆಲಸ ಮಾಡೋದು ಕೇಳ್ತಿದ್ರು. ಇವತ್ತು ತೋರಿಸ್ತೇವೆ ದೀಪು ಅಲ್ಲಿ ಎಂಥ ಕೆಲಸ ಮಾಡ್ತಾರೆ ಎಂತ ಅಂತೇಳಿ. ಅಲ್ಲಿಗೆ ಹೋಗ್ತಾ ಇದ್ದೇವೆ, ಸರ್ಪ್ರೈಸ್ ವಿಸಿಟ್. ಹಾಗೆ ನೋಡಿ, ದೀಪು ಕಾಯ್ತಾ ಇದ್ದಾನೆ. ನಾವು ಇಲ್ಲಿ ಬರುವಾಗ ಫೋನ್ ಮಾಡಿದ್ದು, ಸರ್ಪ್ರೈಸು. ತುಂಬ ಜನ ಕೇಳ್ತಿದ್ರು ನಮ್ಮಲ್ಲಿ ದೀಪ ಎಂಥ ಕೆಲಸ ಮಾಡೋದು ಅಂತೇಳಿ. ಹಾಂ, ಅದಕ್ಕೆ ತೋರಿಸ್ಲಿಕ್ಕೆ ಬಂದದ್ದು ನೋಡಿ, ಬಿಲ್ಡಿಂಗಿದ್ದು. ಇದು ಟಾರ್ಗೆಟ್ ಉಂಟಂತೆ, ಕ್ರಿಸ್ಮಸ್ ಒಳಗೆ ಆಗಬೇಕಂತೇಳಿ ಅಲ್ವಾ? ನೋಡು, ಕ್ರಿಸ್ಮಸ್ ಒಳಗೆ ಆಗಬೇಕಂತೇಳಿ ಟಾರ್ಗೆಟ್ ಉಂಟಂತೆ. ದೀಪು ಸಿವಿಲ್ ಇಂಜಿನಿಯರ್. ತುಂಬ ಜನ ಇನ್ನೂ ಕೇಳಬೇಡಿ ಎಂತ ಅಂತೇಳಿ. ಲಾಗಲ್ಲಿ ತುಂಬ ದಿವಸ ಯಾಕೆ ಬರ್ತಾ ಇಲ್ಲ ಹೇಳಿದರೆ ಇದೇ ಕಾರಣ. ಇಲ್ಲಿ ಫುಲ್ ಬ್ಯುಸಿ ಇತ್ತು, ಕ್ರಿಸ್ಮಸ್ಸಿಗೆ ಬಿಟ್ಟು ಕೊಡಬೇಕಂತೆ. ಹಾಗೆ
ಹೂವರ ಇಂದು ಅಥವಾ ಇಂದು ಪೂರ ಅಂದ್ರೆ ಎಂಚ ಕೊರಪೆ ಪೂರ ಅವು ಎಂಚ POP ಇದಾನಾ? ಊಟ ಮಾಡಿ ರೆಸ್ಟ್. ಎಷ್ಟು ತಿಂಗಳಾಯ್ತು ಈ ಮನೆ ಸ್ಟಾರ್ಟ್ ಮಾಡಿ? ದೂರ ಅಲ್ಲ ನಮಗೆ, ದೂರ. ಹೌದು, ಯಾಕಂತ ಹೇಳಿ ಎಲ್ಲ ಮೆಟೀರಿಯಲ್ ಬೆಳ್ತಂಗಡಿಯಿಂದ ಬರಬೇಕು. ಬೆಳ್ತಂಗಡಿಯಿಂದ ಇಲ್ಲಿಂದ ಉಬರಿಂದ ಉಪ್ಪಿನಂಗಡಿಯಿಂದ ಬರೋದು. ಇಲ್ಲಿ ಕೊಕ್ಕಡದಲ್ಲಿ ಪ್ರೆಸೆಂಟ್ ಸಿಗುದಿಲ್ಲ. ನೆಲ್ಲಿಯಾಡಿ ಮತ್ತು ಉಪ್ಪಿನಂಗಡಿಯಿಂದ ಅದು ಟ್ರಾನ್ಸ್ಪೋರ್ಟಿಂಗ್ ಸ್ವಲ್ಪ ಕಷ್ಟ. ಅದೇ ಬಲ್ಕಲ್ಲಿ ಹಾಕೋದಲ್ಲ, ಹೋಲ್ಸೇಲ್ ಬೀಳುತ್ತೆ. ಟ್ರಾನ್ಸ್ಪೋರ್ಟಿಂಗ್ ಕಷ್ಟ ಆಗ್ತದೆ. ಇಲ್ಲಿ ಅಷ್ಟು ಬಲ್ಕ್ ಇಡುದಿಲ್ಲ ಯಾರು, ಇಲ್ಲಿ ಕನ್ಸ್ಟ್ರಕ್ಷನ್ ಕಮ್ಮಿ. 7 ತಿಂಗಳಿಂದ ಕೊಕ್ಕಡ ಅಲ್ಲ, ಫುಲ್ ಕೊಕ್ಕಡ ಡೈಲಿ. ರೋಡ್ ಯಾವುದೆಲ್ಲ ಗುಂಡಿಗಳು ಉಂಟು, ಎಲ್ಲಿ ಟರ್ನಿಂಗ್ ಎಲ್ಲ ಭಯಪಟ್ಟ. ಕಣ್ಣಿಗೆ ಬಟ್ಟೆ ಕಟ್ಟಿ ಸಹ ಬರ್ತಾರಂತೆ ಈಗ ಅಲ್ವಾ? ಆಗಿದೆ ಪರಿಸ್ಥಿತಿ. ಓಂ ಗಣೇಶ ಮ್ಯಾಜಿಕ್ ಮಾಡ್ತಾರಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿ ಆ ರೀತಿ ಬರ್ಬೋದು. ಹಾಗೆ ನಾವು ಸೌತಡ್ಕದಿಂದ ಹತ್ತಿರ ಇಲ್ಲಿ ಒಂದು 2 ಕಿಲೋಮೀಟ್ರ್ ಅಲ್ಲ 2-3 ಕಿಲೋಮೀಟ್ರ್. ಹಾಗೆ ಸಡನ್ ಆಗಿ ಬಂದದ್ದು ನಾವು. ಇಲ್ಲಿ ಬಂದು ಫೋನ್ ಮಾಡಿದ್ದು ಮೈನ್ ರೋಡ್ ಹತ್ರ. ಹಾಗೆ ಸರ್ಪ್ರೈಸ್, ಗೊತ್ತಿರಲಿಲ್ಲ ದೀಪಿಗೆ. ಯಾವಾಗಲೂ ಸೈಟ್ ಹೇಳ್ತಾರಲ್ಲ, ಏನು ನೋಡು ಅಂತ ಹೇಳಿ ಬಂದದ್ದು. ಇಷ್ಟು ಕೆಲಸ ಆಗಿದೆ, ಇನ್ನು ಸಹ 50% ನನ್ನ ಪ್ರಕಾರ ಬಾಕಿ ಉಂಟು ಅಂತ ಅಲ್ವಾ? 35% ಬಾಕಿ ಉಂಟು. ಇಂಟೀರಿಯರ್ ಟೈಲ್ಸ್, ಯಾಕಂತ ಹೇಳಿದ್ರೆ ಟೈಲ್ಸ್, ವೈರಿಂಗ್ ಅದೆಲ್ಲ ಮೈನ್ ಕೆಲಸ. ಪೇಂಟಿಂಗ್ ಈಗ POP ಆಗ್ತಾ ಉಂಟು. ಎಷ್ಟು ಬೇಗ ಅಂತೇಳಿ ನನ್ನ ಪ್ರಕಾರ ಒಂದು 2 ತಿಂಗಳು ಬೇಕು ಅಂತ. ಇನ್ನು ಸಹ ಫೆಬ್ ಫಸ್ಟ್ ವೀಕಲ್ಲಿ ಫಿನಿಶ್ ನೋಡಿ, ಫೆಬ್ರವರಿ ಅಂತ ಹೇಳಿದ್ದಾರೆ. ಆದರೆ ಕ್ರಿಸ್ಮಸ್ ಆಗೋದಿಲ್ಲ, ನ್ಯೂ ಇಯರ್ ನಾವು ಟೆರೆಸಲ್ಲಿ ಮಾಡೋದು. ಮಧ್ಯಾಹ್ನ 3 ಗಂಟೆ ಆಯಿತು. ನಾವು ಫಸ್ಟಿಗೆ ಸೌತಡ್ಕಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿ ಅದರ ನಂತರ ದೀಪಿನ ಸೈಟಿಗೆ ಹೋದೆವು. ತುಂಬ ಜನ ಕೇಳ್ತಿದ್ರು, ದೀಪ ಎಂತ ಮಾಡೋದು ಕೆಲಸ ಅಂತೇಳಿ. ಅವು ಇಂಜಿನಿಯರ್ ಹೇಳಿದರೆ ನಂಬುದಿಲ್ಲ ಅಂತ ಹೇಳಿ ಸೈಟಿಗೆ ಹೋಗಿ ತೋರಿಸಿದ್ದು. ಮತ್ತು ಸೌತಡ್ಕ ಮಹಾಗಣಪತಿಯ ಬ್ಲೆಸ್ಸಿಂಗ್ ಮತ್ತು ಪಾಸಿಟಿವ್ ವೈಬ್ಸ್ ಎಲ್ಲ ನಮ್ಮ ವ್ಯೂವರ್ಸ್ನ ಮೇಲೆ ಇರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇವೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ನಿಮ್ಮ ಒಂದೊಂದು ಕಮೆಂಟಿಗೆ ನಾವು ಕಾಯ್ತಾ ಇರ್ತೇವೆ. ಎಕ್ಸ್ಪೆಷಲಿ ಮನೋಜ್, ಮತ್ತು ರಫೀಕ್, ಮತ್ತು ವಿನಯ್, ಮತ್ತೆ ಸಹ ಇದ್ದಾರೆ, ಕಿರಣ್, ಮತ್ತೆ ಹಾಸನದವರೊಬ್ರು ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಚಿಕ್ಕಮಂಗ್ಳೂರಿಗೆ ಒಬ್ರು ಇನ್ವೈಟ್ ಮಾಡಿದ್ರು. ಹೌದು, ಅದೆಲ್ಲ ಕೇಳುವಾಗ ತುಂಬಾ ಒಂದು ಖುಷಿ ಆಗ್ತದೆ. ಮೈನ್ ನಾವು ಲಾಗ್ ಮಾಡಿದ ಉದ್ದೇಶ ಐಡೆಂಟಿಫಿಕೇಶನ್, ಅದು ಸಿಗ್ತಾ ಉಂಟು. ಮೊನ್ನೆ ಕೊಕ್ಕಡದ ಲಾಗ್ ಅಲ್ಲಿ ನೀವು ನೋಡಿರ್ಬಹುದು, ತುಂಬಾ ಕಡೆ ರೈಡಿಂಗ್ ಜೋಡಿಗಳು ಹೇಳಿದ್ರು, ಅವರಾಗೆ ಗುರುತಿಸಿದ್ರು. ನಾವು ಇಷ್ಟೆಲ್ಲ ಕಷ್ಟಪಟ್ಟದ್ದು ಸಾರ್ಥಕ ಆಗ್ತದೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಪಾಸಿಟಿವ್ ಕಮೆಂಟ್ ಮಾಡಿ. ಮತ್ತೆ ಏನಾದ್ರು ಇಷ್ಟ ಆಗದಿದ್ರು ಸಹ ಹೇಳಿ, ನನ್ನ ಪರ್ಸನಲ್ ನಂಬರ್ ಸಹ ಇರ್ತದೆ ಇದರಲ್ಲಿ, ಹೇಳ್ಬಹುದು. ಅಥವಾ ಡೈರೆಕ್ಟ್ ಕಮೆಂಟ್ ಮಾಡಿದ್ರು ಸಹ ಪಾಸಿಟಿವ್ ಇದ್ರೆ ನಾವು ತಗೊಳ್ತೇವೆ, ನೆಗೆಟಿವ್ ಇದ್ರು ಸಹ ಅದನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ನೆಕ್ಸ್ಟ್ ನಮ್ಮ ಲಾಗ್ ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಏನಾದ್ರು ನಮ್ದು ಸರಿಯಾಗ್ಲಿಲ್ಲ ಅಥವಾ ತಪ್ಪುಗಳಿದ್ರು ಸಹ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇದಕ್ಕೆ ಯಾರು ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಇಲ್ಲ, ನಾವಾಗಿ ಅದನ್ನು ರೆಡಿ ಮಾಡುದು ಒಂದೊಂದು ಕಂಟೆಂಟ್ ಅನ್ನು. ಹಾಗೆ ಏನಾದ್ರು ಆಚೆ ಈಚೆ ಆದ್ರೆ ಸಹ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಬೆಟರ್ ವಿಡಿಯೋ, ಬೆಟರ್ ಕ್ವಾಲಿಟಿ ಕೊಡ್ಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಇನ್ನೊಬ್ರು ಚೇತು ಅಂತ, ಅವರು ಸಹ ಅಬುದಾಬಿಲಿ ಇರೋದು, ಅವರು ಕೂಡ ಕಮೆಂಟ್ ಮಾಡ್ತಾರೆ. ಅಬುದಾಬಿಯಿಂದ ಕಮೆಂಟ್ ಮಾಡ್ತಾರೆ. ಫಾರಿನರ್ಸ್ ಅಂತ ಹೇಳಿದ್ರೆ ದುಬೈ, ಅಬ್ರಾಡ್ ಅಲ್ಲಿ ತುಂಬಾ ಜನ ನಮ್ಮ ವ್ಯೂವರ್ಸ್ ಇದ್ದಾರೆ. ಕೆಲವರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರು, ಇಸ್ರೇಲ್ ಸಹ ಇದ್ದಾರೆ. ಮತ್ತೆ ಕೆಲವರು ಲ್ಯಾಪ್ಟಾಪ್ ಅವ್ರದ್ದು ನಮ್ಮ ವಿಡಿಯೋ ನೋಡೋದನ್ನು ಸ್ಕ್ರೀನ್ ಶಾಟ್ ತೆಗೆದು ಸಹ ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸುರತ್ಕಲ್ ಸೈಡ್ ಅಲ್ಲಿ ತುಂಬಾ ಜನ ಇದ್ದಾರಂತೆ, ಅವರಿಗೆ ಸಹ ಧನ್ಯವಾದಗಳು. ಮತ್ತೊಂದು ದೊಡ್ಡ ಒಂದು ರೈಡಿಗೆ ಪ್ಲಾನ್ ಆಗ್ತಾ ಉಂಟು ಅಂತೇಳಿ, ಆಫ್ ರೋಡ್ ರೈಡ್. ಅದು ಬಹುದೊಡ್ಡ ಒಬ್ರು ಒಂದು ಟೀಮ್ ಬರ್ತಾ ಉಂಟು. ವೆಯ್ಟ್ ಮಾಡ್ತಿದ್ದೇವೆ ಅವರಿಗೆ ಯಾವಾಗಂತ ನಾವೆಲ್ಲ ನೋಡಿ, ಹೌದು ರೆಡಿ ಮಾಡಿ ಬಂದಿದ್ದೇವೆ ನೋಡಿ ಅಂತ ಹೇಳಿದ್ರೆ, ಹೋಗೋ ರೂಟ್ ಎಲ್ಲ ನೋಡಿ ಒಂದು ಸೆಟ್ ಮಾಡಿದ್ದೇವೆ. ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅವರು ಬಂದ್ರೆ ತುಂಬಾ ಫನ್ನಿ ಸಹ ಇರ್ತದೆ, ಮತ್ತೆ ಸ್ವಲ್ಪ ಕುಕಿಂಗ್ ಸಹ ಮಾಡುವಂತ ಇದ್ದೇವೆ.
ಅವರಲ್ಲಿ ಎಲ್ಲ ಟೀಮ್ ವರ್ಕ್ ಮತ್ತೆ ಟೆಂಟ್ ಸಹ ಉಂಟು ಅವರಲ್ಲಿ. ನೋಡುವ, ವೇಟ್ ಮಾಡ್ತಿದ್ದೇವೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅವರಿಗೆ. ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ಒಂದು ಕಂಟೆಂಟ್ ನಿಮ್ಗೆ ಕೊಡುವ ಅಲ್ವಾ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದು ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.